ಎಕ್ಸಾಮ್ ಮುಗಿದ ಬಳಿಕ ರಜೆಯ ಸಮಯವನ್ನು ಮಕ್ಕಳು ಬೇಸಿಗೆ ಶಿಬಿರದಲ್ಲೋ ಟ್ಯೂಷನ್ ಹೇಳಿಸಿಕೊಳ್ಳುವಲ್ಲೋ ತಮ್ಮ ಸಂಬಂಧಿಗಳ ಮನೆಯಲ್ಲೋ ಅಜ್ಜ ಅಜ್ಜಿ ಮಾವಂದಿರ ಊರುಗಳಲ್ಲೋ ಕಳೆದು ಬಂದಿರ್ತಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳು ತಮ್ಮ ಊರಿನ ಎಲ್ಲ ಗೆಳೆಯರೊಂದಿಗೆ ಮದುವೆ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ರಜೆಯಲ್ಲಿ ಮಜಾ ಮಾಡಿದ್ದಾರೆ. ಆದರೆ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 42 ದಿನಗಳ ಪಿಎಂ ಪೋಷಣ್ ಅಭಿಯಾನದ ಅಕ್ಷರ ದಾಸೋಹ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಸರ್ಕಾರವು ಬರಪೀಡಿತ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಮುಳ್ಳೂರು ಸೇರಿದಂತೆ ಕೆಲ ಶಾಲೆಗಳಲ್ಲಿ ಶಾಲಾ ಪುನರಾರಂಭದವರೆಗೂ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಸೃಜನಾತ್ಮಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಚರಕದಿಂದ ನೂಲು ತೆಗೆಯುವುದು, ಕ್ರಾಫ್ಟ್, ಬಿಲ್ಡಿಂಗ್ ಬಾಕ್ಸ್, ನಾಯಕತ್ವದ ತರಬೇತಿ ನಡೆಯಿತು. ಸ್ಮಾರ್ಟ್ ಕ್ಲಾಸ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಆಕಾಶಕಾಯಗಳ ಬಗ್ಗೆ ವಿಜ್ಞಾನದ ಪ್ರಯೋಗಗಳ ಮೂಲಕ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಮಕ್ಕಳು ರಜೆಯಲ್ಲಿ ಮಜಾ ಮಾಡಿ ಕಾಲ ಕಳೆಯದೆ ಶಾಲೆಗೆ ಬಂದು ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಹೆಚ್ಚಿನ ಜ್ಞಾನ ಪಡೆದುಕೊಂಡರು. ನೋಡಿ, ಇದು ಸೌರವ್ಯೂಹ. ಸೂರ್ಯ ಮಧ್ಯದಲ್ಲಿದ್ದಾನೆ, ಹೌದಲ್ವಾ? ಅದರ ಸುತ್ತ 5 ಕಕ್ಷೆಗಳು, ಗ್ರಹಗಳ ಯಾವ ರೀತಿ ಹಚ್ಚುತ್ತಾ ಹೋಗ್ತೀವಿ ಅಂತ, ಅದಕ್ಕೆ ಏನೇನ್ ಹೇಳ್ತೀವಿ ಅಂತ. ಈಗ ಉದಾಹರಣೆಗೆ ಇದು ಯಾವ ಅಕ್ಷರ? ಆ ಅಕ್ಷರ. ಆ ಅಕ್ಷರನ ಕೊಟ್ಟಾಗ ತಲೆಕಟ್ಟು, ಇದನ್ನೇನು ಹೇಳ್ತೀವಿ? ತಲೆಕಟ್ಟು. ಈಗ ಸ್ವರ ಇಲ್ಲಿ ಬರೀತಾರೆ, ಚಿಹ್ನೆ ಇಲ್ಲಿ ಬರುತ್ತೆ, ಅಕ್ಷರ ಯಾವುದು ಅಂತ. ಆ ಇದು ಸ್ವರ, ಹೌದಲ್ವಾ? ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಅಕ್ಷರ ದಾಸೋಹ ಅಧಿಕಾರಿ ಕಾಳನಾಯಕ್, ಸಮೂಹ ಸಂಪನ್ಮೂಲ ವ್ಯಕ್ತಿ ಸಿಕೆ ದಿನೇಶ್ ಅವರುಗಳ ಮಾರ್ಗದರ್ಶನದಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮವು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು.